ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ. ನೊಂದ ರೈತರಿಂದ ತಹಸೀಲ್ದಾರ್ಗಳ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ವರ್ಲಕೊಂಡ ಗ್ರಾಮದ ನಿವಾಸಿಯಾದ ಚಂದ್ರಕಲಾವಿ ರವರು, ವರ್ಲಕೊಂಡ ಗ್ರಾಮದಲ್ಲಿ ಚಂದ್ರಕಲಾ ರವರ ಸರ್ವೆ ನಂಬರ್ 17/3 ರಲ್ಲಿ 2 ಗುಂಟೆ ಜಮೀನನ್ನು ಬೇರೆಯವರು ಒತ್ತುವರಿ ಮಾಡಿಕೊಂಡಿದ್ದನ್ನು ತೆರವುಗೊಳಿಸಲು ಮಾನ್ಯ ತಹಶೀಲ್ದಾರರಲ್ಲಿ ಮನವಿ ಮಾಡಿಕೊಳ್ಳಲು ಹೋದಾಗ, ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಮೊಬೈಲನ್ನು ಕಿತ್ತುಕೊಂಡು, ಹಲ್ಲೆ ಮಾಡಿ, ಪೊಲೀಸ್ ಸ್ಟೇಷನ್ನಲ್ಲಿ ದಾವೆ ಕೂಡ ಹೂಡಿ, FIR ಹಾಕಿಸಿ, ತೊಂದರೆ ನೀಡಿರುತ್ತಾರೆ. ಅನ್ಯಾಯಕ್ಕೊಳಗಾದ ರೈತ ಮಹಿಳೆ ಚಂದ್ರಕಲಾರವರು, ರೈತರಕ್ಷಣೆ ಸೇನೆ ಡಾಕ್ಟರ್ ಆದಿಮೂರ್ತಿ ರೆಡ್ಡಿಯವರನ್ನು ಭೇಟಿ ಮಾಡಿ, ನಮಗೆ ರಕ್ಷಣೆ ಕೊಡಿಸಬೇಕಾಗಿ ಮತ್ತು ನ್ಯಾಯ ಕೊಡಿಸಬೇಕಾಗಿ ಕೇಳಿಕೊಂಡರು. ಆಗ ಅವರು ಸಹ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನ್ಯಾಯ ಕೊಡಿಸಲು ಸೂಚಿಸಿದರು. ಇದೇ ವೇಳೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹೆಬ್ರಿ ಮುನಿಯಪ್ಪ, ನಾರಾಯಣಸ್ವಾಮಿ, ಮುದ್ದುಕೃಷ್ಣ, ಸುರೇಶ್ ಬಾಬು, ಸುಪ್ರಿಯಾ ಮತ್ತು ಅನೇಕ ರೈತ ಮುಖಂಡರು, ಮಾಧ್ಯಮ ಮಿತ್ರರು ಭಾಗವಹಿಸಿದ್ದರು. ಬಗ್ಗೆ ನಾವು ಸುಮಾರು ಬಾರಿ ನಾವು ಅರ್ಜಿಗಳು ಕೊಟ್ಟಿದ್ದೀವಿ ಮತ್ತು ಹಲವು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೀವಿ ನಾವು. ಮತ್ತು ಇದು ಮಾನ್ಯ ಮುಖ್ಯಮಂತ್ರಿಗಳು ಸಹ ಗಮನಕ್ಕೆ ನಾವು ತರಿಸಿದ್ದೀವಿ, ಅಲ್ಲೂ ಸಹ ಕೊಟ್ಟಿದ್ದೀವಿ. ಕುಂದುಕೊರತೆ ಸಮಸ್ಯೆ ಸಭೆಯಲ್ಲಿ ಸಹ ಕೊಟ್ಟಿದ್ದೀವಿ. ನಾವು ಯಾವುದೇ ನಮಗೆ ನ್ಯಾಯ ಸಿಕ್ಕಿಲ್ಲ, ಕಾನೂನು ಕ್ರಮ ತಗೊಂಡೂ ಇಲ್ಲ. ಮತ್ತು ನಾವು ಇದ್ರ ಸಮಸ್ಯೆ ಬಗ್ಗೆ ನಾವು ತಾಲೂಕು ಕಚೇರಿಗೆ ಹೋಗಿದ್ವಿ ಸರ್. ನಾವು ಸುದರ್ಶನ್ ಗ್ರಾಮ ಲೆಕ್ಕಾಧಿಕಾರಿ ಅವರು ನಾವು ಕೇಳಿದಾಗ ನಮಗೆ ನಿಮ್ಮದು ಯಾವಾಗೂ ಇರೋದೇ ನಿಮ್ಮದು ಇದೇ ಒಂದು ಇದು ಸರ್, ಏನು ಸರ್ ನಮ್ಮದು ಈ ಕೆಲಸ ಇವತ್ತು ನಾಳೆ ಡೇಟಾ ಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರೆ, ಇದು ನಾವು ಇಷ್ಟಿಷ್ಟ ಹೋರಾಡ್ತಾ ಇದ್ದೀವಿ ಅಂತಂದಿದ್ದಕ್ಕೆ, ನಿಮ್ಮದು ಯಾವ ಬಾಧ್ಯದಾರಿಗೆ ನೀವು ಶಾಮೀಲಾಗಿದ್ದೀರ ಅಂತ ನಾವು ಕೇಳಿದ್ದಕ್ಕೆ, ಇಲ್ಲ ನೀವು ಸಣ್ಣ ಬುದ್ಧಿ ಸಣ್ಣ ಜಾತಿಗಳು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಜಾತಿ ನಿಂದನೆ ಮಾಡಿ ಅವ್ಯಾವ ಸ್ವತ್ತುಗಳಿಂದ ನಮ್ಮನ್ನು ನಿಲ್ಲಿಸಿದ್ರಲ್ಲಿ. ನಾವು ನಿಲ್ಲಿಸಿದಾಗ ನಾವು ಸುಮ್ಮನೆ ಇದು ಮಾಡಿಬಿಟ್ಟು ನಾವು ಒಂದು ಅರ್ಜಿ ನಾವು ತಹಸೀಲ್ದಾರ್ ಮೇಡಮ್ಗೆ ಕೊಟ್ವಿ. ನಾವು ಈ ಥರ ನಮ್ಮನ್ನು ಇದು ಮಾಡಿದ್ದಾರೆ ಅಂತ ಕೊಟ್ಬಿಟ್ಟು ನಾವು ಮತ್ತೆ ಅದು ಒಂದು ಅರ್ಜಿ ಬರ್ಕೊಂಡು ಮತ್ತೆ ನಾವು ಅಲ್ಲಿ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಠಾಣೆಗೆ ಹೋದ್ವಿ. ದೂರ ಅರ್ಜಿ ಕೊಟ್ವಿ 13/5/2024 ಕೊಟ್ಟರು. ಅಲ್ಲಿ ನಮಗೆ ಕೊಟ್ಟು ಬಂದ್ವಿ. ನಾವು PSI ಸಾಹೇಬರು ನಾನು ಮತ್ತೆ ನಾಳೆ ಬನ್ನಿ, ನಾವು ಅವ್ರು ಕರೆಸ್ತೀವಿ, ನಿಮ್ಮನ್ನು ಕರೆಸ್ತೀವಿ ಅಂತ ಹೇಳಿದ್ರು. ನಾವು ಬಂದಿದ್ವಿ. ಮತ್ತು ನಮ್ಗೆ 15ನೇ ತಾರೀಕು ನಮಗೆ ಫೋನ್ ಮಾಡಿ ಅವ್ರು ಕರೆಸಿದ್ರು. ಅವರು ಬರ್ತಾರೆ, ನೀವು ಬರ್ತಾರೆ, ಬನ್ನಿ ಅಂತ. ನಾವು ಹೋದ್ಮೇಲೆ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಅವರು ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದಿದ್ದರು, ನಾವು ಹೋಗಿದ್ವಿ. ಅಲ್ಲಿ ತನಿಖೆ ಮಾಡ್ದಿರಂಗೆ ಅವರು ನಮ್ಮನ್ನು ಒಂದು PC ದಕ್ಷಿಣಾಮೂರ್ತಿ ಅಂತ ಅವ್ರ ಜೊತೆಲಿ ಕಳಿಸಿದ್ರು ಸರ್. ಅಲ್ಲಿ ತಾಲೂಕು ಕಚೇರಿಗೆ ಕಳಿಸ್ಬಿಟ್ಟು ಅವರು ಮತ್ತು ನಾವು ಅಲ್ಲಿ ಈಚೆನೇ ನಿಂತಿದ್ವಿ. ದಕ್ಷಿಣಾಮೂರ್ತಿ ಅನ್ನೋರು ಹೋದರು, CC ಕ್ಯಾಮ್ರಾ ನೋಡ್ಕೊಬಂದು ನೀವು ಇಲ್ಲೇ ಇರಿ ಅಂತ. ಅವರು ಮೇಡಮ್ ಹತ್ರ ಏನು ಮಾತಾಡಿದ್ರು, ಅವ್ರು ಇಲ್ಲಿಗೆ ಬಂದಿಲ್ಲ ಅಂತ ಸರ್. ನಾವು ಇಲ್ಲಲ್ಲ ಸರ್, ನಾವು ಗ್ರಾಮ ಅವರು ಆಫೀಸ್ ಇದೆ, ಆ ಆಫೀಸ್ ಹತ್ರ ನಾವು ರೋಡಲ್ಲಿ ಆ ಥರ ನಮ್ಮನ್ನು ಅಂದಿರೋದು ಅಂತ ನಾವು ಹೇಳಿದ್ವಿ. ಅವರು ಕೇಳಿದ್ರಂಗೆ ನಾವು ಇಲ್ಲಿ ಒಳಗಡೆ ಬರೋಲ್ಲ ಸರ್, ನಮಗೂ ಇಲ್ಲಿ ತಹಸೀಲ್ದಾರ್ ಹತ್ರ ನಮ್ಗೇನು ಕೆಲಸ ಇಲ್ಲ, ನಾವು ಅಲ್ಲಿ ತನಿಖೆ ನಡೀರಿ ಸರ್ ಅಂತಂದರೆ, ಇಲ್ಲ ಸ್ವಲ್ಪ ಬನ್ನಿ ಅಂತೇಳಿ ಒಳಗಡೆ ಕರ್ಕೊಂಡು ಹೋದ್ರು ಸರ್. ಹೋಗ್ಬಿಟ್ಟು ಅಲ್ಲಿ ಮತ್ತೆ ಅವರು ಅವ್ಯಾತ ಶಬ್ದಗಳಿಂದ ನಮ್ಮನ್ನು, ನೀವು ನಮ್ಮ ಮೇಲೆ ಧಮಕಿ ಹಾಕಕ್ಕೆ ಬಂದಿದ್ದೀರಾ, ಬೆದರಿಕೆ ಆಗಿಬಿಟ್ಟು ಪ್ರಕರಣ ನೀವು ದಾಖಲೆ ಇದು ಮಾಡ್ತೀನಿ, ನಿಮ್ಮ ಮೇಲೆ FIR ಮಾಡ್ತೀನಿ, ಇದು ವಾಪಸ್ ತೊಗೋಬೇಕು ನೀವು ಅಂತ ನಮ್ಮನ್ನು ಬೆದರಿಕೆ ಹಾಕಿದ್ರು ಸರ್. ತಹಸೀಲ್ದಾರ್ ಮೇಡಮು, ಅಲ್ಲಿ ತಹಸೀಲ್ದಾರ್ ದಂಡಾಧಿಕಾರಿಗಳು, ಮತ್ತು ಅಲ್ಲಿ VA ಸೆಕ್ರೆಟ್ರಿ ಇದ್ದರು, ಒಂದು ಸರ್ವೇಯರ್ ಇದ್ದರು, ಮತ್ತು ಪೊಲೀಸವ್ರು ಇದ್ದರು, ಸುಮಾರು ಜನ ಇದ್ದರು ಸರ್. ಎಲ್ಲ ತಾಲೂಕು ಕಚೇರಿಯವರೇ ಎಲ್ಲ ಒಳಗಡೆ ಬಂಧನಕ್ಕೆ ನಮಗೆ ಒಳಪಡಿಸ್ಬಿಟ್ರು. ನಮ್ಮ ಮೊಬೈಲ್ಗಳನ್ನು ಸಹ ಕಿತ್ಕೊಂಡ್ರು ಅವರು. 1 ಗಂಟೆ ಕಾಲ ನಮ್ಮನ್ನು ಅಲ್ಲಿ ಕಚೇರಿಯಲ್ಲಿ ಇದು ಮಾಡಿದ್ರು. ನಾವು ಬಂಧನಕ್ಕೆ ಒಳಪಡಿಸಿದ್ರು. ನಾವು ಒಳಪಡಿಸಿದ್ರೆ ನಾವು ಯಾಕೆ ಈ ಥರ ಮಾಡ್ತಾಯಿದ್ರು ಅಂತ ಸಹ ನಾವು ಕೇಳಿದ್ವಿ. ಈ ಥರ ನಮಗೆ ಇಲ್ಲಿ ಬೇಡ, ನಾವು ಪೊಲೀಸ್ ಸ್ಟೇಷನಲ್ಲೇ ನಾವು ನಮಗೆ ಇದು ಮಾಡಿಕೊಡಿ, ನಮಗೂ ಇದಕ್ಕೆ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಮ್ಮನ್ನು ಅಲ್ಲಿ ಒಂಥರ ಇದು ಮಾಡಿಬಿಟ್ಟು ನಮ್ಮ ತಂಗಿ ಪದ್ಮ ಅವ್ರಿಗೆ ಒಂಥರ ಅಲ್ಲೇ ಗಾಯ ಮಾಡಿಬಿಟ್ರು ಸರ್. ಅವ್ರಿಗೆ ದೇಳಕ್ಕೆ ಗಾಯ ಆಯಿತು. ಅದು ನಾವು ಹೋಗ್ಬಿಟ್ಟು ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಮಾಡಿದಾಗ MLC ಮಾಡಿದ್ರು. MLC ಮಾಡಿದ್ರೆ ಅವರು ನಾವು ಸ್ಟೇಟ್ಮೆಂಟ್ ತೊಗೊಂಡ್ರು. ಯಾರು ಪೊಲೀಸವರು ಬಂದು ಅವ್ರು ತೊಗೊಂಡು ನಮ್ಮ ಸ್ಟೇಟ್ಮೆಂಟನ್ನ NCR ಮಾಡಿದ್ದಾರೆ. ಅವರು ತಗೊಂಡ್ರ ದೂರಿಗೆ FIR ಮಾಡಿದ್ದಾರೆ ಸರ್. ಅವತ್ತೇ ಮಾಡಿದ್ದಾರೆ. ನಾವು ಅಲ್ಲಿಂದ ಇಲ್ಲಿಗೆ ನಮ್ಮ ಮೊಬೈಲ್ ಕಿತ್ಕೊಂಡಿರೋದನ್ನು ನಮ್ಮನ್ನು ತಿಳಿಸಿ ತಾರತಮ್ಯ ಮಾಡಿಬಿಟ್ಟು ನಾವು 8 ಗಂಟೆ ತನಕ ಅಲ್ಲೇ ಇದ್ದೀವಿ ಸರ್. ನಾವು ಹೆಣ್ಮಕ್ಳು, ನಮ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ದಯವಿಟ್ಟು ಇದ್ರ ಕ್ರಮದ ಬಗ್ಗೆ ತುಂಬ ಯಾರೇ ಆಗಲಿ, ಮಾನ್ಯ ಜಿಲ್ಲಾಧಿಕಾರಿ, ದೊಡ್ಡ ಅಧಿಕಾರಿಗಳೆಲ್ಲರಿಗೂ ನಾವು ಕೇಳ್ಕೊಳೋದಿಷ್ಟೇ, ನಮಗಾಗಿರೋ ಅನ್ಯಾಯ ಹೆಣ್ಮಕ್ಳಿಗೂ ಆಗಬಾರ್ದು ಅಂತಲೇ ನಾನು ಇವತ್ತು ಕೇಳ್ಕೊತಾ ಇರೋದು. ಮತ್ತು ಒಂದು ಯಾವುದೇ ಇವತ್ತು ನಮಗೆ ಸಮಸ್ಯೆ ಆಗಿರ್ಬೋದು, ನಾಳೆ ಬೆಳಿಗ್ಗೆ ಬೇರೆಯವ್ರಿಗೂ ಸಮಸ್ಯೆ ಆಗುತ್ತೆ ಅಂತ ನಮಗೆ ಗೊತ್ತು ಸರ್ ಇದು. ಆದರೆ ಇಲ್ಲಿ ಅಧಿಕಾರಿಗಳು ಅಧಿಕಾರ ದರ್ಪ ನಡೆಸ್ತಾ ಇದ್ದಾರೆ ಹೊರತು ನಿರ್ಲಕ್ಷ್ಯತೆಯಿಂದ ತೋರಿಸ್ತಾ ಇದ್ದಾರೆ, ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ನ್ಯಾಯ ದೊರಕಿಸ್ತಾ ಇಲ್ಲ. ನಾನು ಇದನ್ನು ದಯವಿಟ್ಟು ಕೇಳ್ಕೊಳೋದು ಹೇಳಿ, ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರೆ ಸರ್. ನಾವು ಸುಮಾರು
ಬೇಡ ಸರ್, ನಮ್ಗೆ ಅದನ್ನ ನಾವು ನ್ಯಾಯ ಕೇಳ್ತಾ ಇಲ್ಲ. ನಮ್ಮ ಒತ್ತುವರಿ ಜಮೀನು ಬಿಟ್ಬಿಟ್ರಿ, ನಮ್ಮನ್ನ ಒಳಗಡೆ ಏನಕ್ಕೆ ಬಂಧನಕ್ಕೆ ಒಳಪಡಿಸಿದ್ದಾರೆ. ನಮ್ಮ ಮೊಬೈಲ್ ಕಿತ್ಕೊಳ್ಳೋ ಇವ್ರ ಕಾನೂನು ಎಲ್ಲಿದೆ ಸರ್? ಸ್ವಾತಂತ್ರ್ಯ 21ರಲ್ಲಿ ಹಕ್ಕು ಚುಕ್ಕಿ ಉಂಟು, ನಮ್ಮ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಇವರು. ನಮ್ಗೆ ಎಲ್ಲಿದೆ ನ್ಯಾಯ ಅಂತ ಕೇಳ್ತೀವಿ. ನ್ಯಾಯ ಕೇಳೋದಕ್ಕೆ ನಾವು ಪ್ರಶ್ನೆ ಕೇಳೋದಕ್ಕೆ FIR ಮಾಡ್ತಾರೆ ಅವರು ನಮ್ಮ ಮೇಲೆ. ಇವತ್ತು ಈ ಸುಳ್ಳು ದಾಖಲೆಗಳು ಅವರು ನಮಗೆ ವಾಪಸ್ ಮನುಷ್ಯ ಅವರು ಸರ್, ತಹಸೀಲ್ದಾರ್ ಅವರು ಇವತ್ತು FIR ದಾಖಲೆ ಪ್ರಕರಣ ನಮ್ಮ ಮೇಲೆ ಸುಳ್ಳು FIR ಮಾಡಿರೋದು ವಾಪಸ್ ತಗೋಬೇಕು. ಅವ್ರು ತಗೊಂಡ್ಲಿಲ್ಲ ಅಂದ್ರೆ ನಾವು ಅವ್ರ ಮೇಲೆ FIR ಮಾಡಲೇಬೇಕು. ಇಲ್ಲ ಮಾಡಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮದಲ್ಲಿ ಧರಣಿ ನಾವು ಮಾಡೇ ಮಾಡ್ತೀವಿ ಸರ್. ನಾವು ಬಿಡೋದು ಅಂತೂ ಅಲ್ಲ. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಯಾರಿಗೂ ಬೇರೆಯವ್ರಿಗೆ ಆಗಬಾರ್ದು ಅಂತಾನೆ ದಯವಿಟ್ಟು ನಾನು ಕೇಳ್ಕೊತಾ ಇರೋದು. ಮತ್ತು ಇದರಲ್ಲಿ ಈ CC ಕ್ಯಾಮ್ರಾಗಳು ಸಹ ಸುಮಾರು ಒಂದು ಆಫೀಸ್ಗಳಲ್ಲೆಲ್ಲ CC ಕ್ಯಾಮ್ರಾ ಇರಬೇಕು ಅಂತ ಒಂದು ಅಳಪಡಿಸಿದ್ದಾರೆ. ಅವತ್ತು ಆ CC ಕ್ಯಾಮ್ರಾ ಅವರು ಇದೆಲ್ಲ ಒಳಗಡೆಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದೆಲ್ಲ ನಮಗೆ ಗೊತ್ತು. ಒಂದು RA ಆಗ್ಬೋದು, ಒಂದು VA ಆಗ್ಬೋದು, ಮತ್ತು ಒಂದು ಸರ್ವೇಯರ್ ಆಗ್ಬೋದು, ಮತ್ತು ಒಂದು ದಂಡಾಧಿಕಾರಿ ಆಗ್ಬೋದು, ಯಾರೇ ಆಗ್ಬೋದು ಸರ್. ಒಂದು ಇದರಲ್ಲಿ ಎಲ್ಲ ಪೊಲೀಸವ್ರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ ಸರ್. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ನಾವು ಕೇಳ್ಕೊಳೋದಿಷ್ಟೇ, ನ್ಯಾಯ ಕೊಡಿಸ್ಬೇಕು ಅಂತಲೇ ಕೇಳ್ಕೊತಾ ಇರೋದು ಸರ್. ಯಾಕಂದರೆ ಇದನ್ನು ನಾವು ತುಂಬ ನೊಂದಿದ್ದೀವಿ ಸರ್. ಇದರಲ್ಲಿ ನಾವು ತುಂಬ ಬೆವರನ್ನು ಸೂರಿಸ್ಬಿಟ್ಟಿದ್ದೀವಿ. ನಾವು ಜಿಲ್ಲಾಧಿಕಾರಿಗಳಿಗೆಲ್ಲ ಕೊಟ್ಟಿದ್ದೀವಿ ಸರ್. ಅವರು ಹಲವು ಬಾರಿ ಕೊಟ್ಟರು, ಅವ್ರು ಹಲವು ಬಾರಿನೂ ಹೇಳಿದ್ದಾರೆ ಸರ್. ನಮ್ಮ ಮುಂದೆನೇ ಹೇಳಿದ್ದಾರೆ. ತಿಳುವಳಿಕೆ ನೋಟಿಸ್ ಕೊಟ್ಟು ಒಂದು ಸರ್ವೆ ಮಾಡಿಸಿ ನೀನು ಹೋಗಿ ಇದು ಮಾಡು, ನೀನು ಒಂದು ದಂಡಾಧಿಕಾರಿ ಆಗಿದೆ, ನಿನಗೆ ಇದಿದೆ ಅಂತ ಸಹ ಹೇಳಿದ್ದಾರೆ ಸರ್. ನಮ್ಮ ಮುಂದೆ ಯಾವುದೇ ಅವರು ತಗೊಂಡಿಲ್ಲ, ಹೇಳ್ತಾರೆ ಅಷ್ಟೇ ಸರ್. ನಾವು ಮಾಡಿದ್ದೀವಿ, ಹೋಗಿದ್ದೀವಿ, ನಾವು ಮಾಡಿದ್ದೀವಿ ಸರ್, ನಾವು ಮಾಡಿದ್ದೀವಿ ಅಂತ ಯಾವುದೇ ಕ್ರಮ ತೊಗೊಂಡಿಲ್ಲ ಸರ್. ಅವ್ರು ತೊಗೊಂಡಿದ್ರೆ ನಾವೇನಕ್ಕೆ ಸರ್ ಹಿಂಗೆ ಓಡಾಡ್ತಾ ಇದ್ದೀವಿ? ನಾವೇನಕ್ಕೆ ಸರ್ ಇಲ್ಲಿಗೆ ಬರ್ತೀವಿ? ನಾವು ಒಂದು ಮನೆ ಮಟ್ಟ ನಾವು ಮಕ್ಕಳನ್ನೆಲ್ಲ ಬಿಟ್ಟು ಬರೋಕ್ಕೆ ನಮಗೂ ಸಹ ಇದಿದೆ ಸರ್. ಇಲ್ಲಿ ನಾವು ಇವತ್ತು ನಮ್ಮ ಸಮಸ್ಯೆ ಇರೋದಕ್ಕೆ ಅಲ್ಲ ಸರ್. ಕಂದಾಯ ಇಲಾಖೆಯಲ್ಲಿ ನಾವು ಕಂದಾಯ ಸಂಬಂಧಕ್ಕೆ ಪಟ್ಟಿರೋದು. ಇವು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದರೆ ಇವ್ರನ್ನ ಯಾವ ವ್ಯಾಪ್ತಿಗೆ ಬರುತ್ತೆ ಸರ್? ಇದು ಪೊಲೀಸ್ ಅವ್ರ ಮೇಲೆ ಹೇಳ್ತಾರೆ. ನಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರು. ಪೊಲೀಸ್ ಅವ್ರ ವ್ಯಾಪ್ತಿಗೆ ಬರುತ್ತೆ ಅಂತ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದು ಬರೋದು ಕಂದಾಯ ಇಲಾಖೆಗೆ ಆಗಲ್ಲ ಇವ್ರ ಹತ್ರ ಅಂತಂದರೆ ನಮಗೆ ಹಿಂಬರಹ ಕೊಡಲಿ ಬಿಡಿ. ನೀವು ನಮಗೆ ಸಂಬಂಧಪಟ್ಟಿಲ್ಲ ಕಂದಾಯ ಇಲಾಖೆಯಲ್ಲಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ನಿಮಗೆ ಸಿವಿಲ್ ಕೋರ್ಟಲ್ಲಿ ವಿಚಾರಣೆ ಮಾಡಿಕೊಡ್ರಿ ಅಂತ ನಮಗೆ ಒಂದು ಹಿಂಬರಹ ಕೊಡಲಿ. ಯಾಕೆ ಕೊಟ್ಟಿಲ್ಲ ಇವ್ರು ಹಿಂಬರಹ? ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ನಮ್ಗೆ ಯಾವುದೇ ಹಿಂಬರಹ. ಒಂದು ಅವರು ಸುಮಾರು ನಮ್ಮನ್ನು ತಿರುಗಿಸಿದ್ದಾರೆ. ತಿರುಗಿಸಿ ನಮಗೆ ಈ ಥರ ಇದು ಮಾಡಿಕೊಂಡು ಅವರು ಒಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡೆ ಈ ಥರ ನಮ್ಗೆ ಮಾಡಿರೋದು. ಹೋಗಿದ್ದಾರೆ ಅಂತೇಳ್ಬಿಟ್ಟು ಕುಂಡ್ರಿಸಿ ಅದ್ರ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದು ಇದು ಸಮಂಜಸ ಅಲ್ಲ. ನಾವು ಇದೇ ಅಲ್ಲ, ರಾಜ್ಯದ ಎಲ್ಲ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀವಿ, ನೀವು ಸಾರ್ವಜನಿಕ ಸೇವಕರು, ಅದನ್ನು ಮಾತ್ರ ಮರಿಬಾರ್ದು. ಇವರ ತೆರಿಗೆ ಹಣದಲ್ಲಿ ನೀವು ಕೆಲಸ ಮಾಡ್ತಾ ಇರೋದು, ಇವ್ರ ತೆರಿಗೆ ಹಣ ನಿಮ್ಮ ಸಂಬಳ, ಇವರ ತೆರಿಗೆ ಹಣ ಸಂಬಳದಲ್ಲಿ ನೀವು ಜೀವನ ಮಾಡ್ತಾ ಇರೋದು. ದಯವಿಟ್ಟು ಇದನ್ನು ಯೋಚನೆ ಮಾಡಿ ನೀವು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನೀವು ಇದೇ ಥರ ಮುಂದುವರಿಸಿದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಎಸ್ ಡಿ ಮುನಿಯಪ್ಪ ಅಂತ ನಾನು. ಇವಾಗ ಗುಡಿಬಂಡೆ ತಾಲೂಕು ಗುಡಿಬಂಡೆ ತಾಲೂಕಲ್ಲಿ ನಮ್ಮ ರೈತರಿಗೆ ತಹಸೀಲ್ದಾರ್ ಮೇಡಮ್ನವರು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಇವರು ಇಲ್ಲಿ ನನ್ನ ಹತ್ರ ಬಂದವ್ರೆ. ಅದು ಏನಾದರೂ ನಮಗೆ ನ್ಯಾಯ ಕೊಡಿಸ್ಬೇಕಂತ ಬಂದವ್ರೆ. ಆ ತಹಸೀಲ್ದಾರ್ ಮೇಡಮ್ನವರು ಸ್ವಲ್ಪ ನಮ್ಮವ್ರಿಗೆ, ನಮ್ಮ ರೈತರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಅದು ಇದಂತೆ ಮಾತಾಡಿಸ್ತಾ ಇದ್ದಾರೆ. ಹೆಣ್ಮಕ್ಳು ಹೋದರೆ ಏನೇನೋ ಮಾತಾಡ್ತಾರಂತೆ. ಅದರಿಂದ ಇವ್ರು ಬಂದು ನನ್ನ ಹತ್ರ ಬಂದವ್ರೆ. ಅದು ಏನೋ ನೋಡಿ DC ಸಾಹೇಬ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಅವರೇ ನೋಡಬೇಕು ಇದೆಲ್ಲ. ಸರ್, ಓಕೆ ಸರ್. ನಮಸ್ಕಾರ. ನಾನು ರೈತ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇರೋದು. ರೈತ ದೇಶದ ಬೆನ್ನೆಲುಬು ಅಂತ ಇದ್ದಾರೆ. ಆದರೆ ಈ ತಾಲೂಕು ಕಚೇರಿಗಳಲ್ಲಿ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ರೈತರನ್ನು ಹೀನಾಯವಾಗಿ ನೋಡೋದು ಮತ್ತು ರೈತರ ಖಾತೆಗಳ ಬೇರೆಯವರಿಗೆ ಮಾಡಿಕೊಟ್ಟು ಅವ್ರು ವಿಷಯ ಕೇಳೋಕ್ಕೆ ಹೋದಾಗ ಅವ್ರನ್ನ ಮುಟ್ಕೊಳ್ಳೋದು, ಅವ್ರ ಮೇಲೆ ಇಲ್ಲ ಸಲ್ಲದ FIRಗಳು ಹಾಕೋದು, ಇವೆಲ್ಲನೂ ನಿಜವಾಗ್ಲೂ ರೈತರ ವಿರುದ್ಧ ದಬ್ಬಾಳಿಕೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಬಂದು ಸಾರ್ವಜನಿಕ ಸೇವೆಗೆ ಬರ್ತಾರೆ. ಸಾರ್ವಜನಿಕ ಸೇವೆ ಬಿಟ್ಟು ಇವರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಸಮಸ್ಯೆ ಕೇಳಕ್ಕೆ ಹೋಗ್ತಾ ಇರ್ತಾರೆ. ಪಾಪ ಅವ್ರದ್ದು ಏನಿದೆ ಸಮಸ್ಯೆ ಆಗುತ್ತೆ ಅಂದರೆ ಆಗಲ್ಲ, ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂತ ಹೇಳಬೇಕು. ಅವರನ್ನು ಕುಂಡ್ರಿಸಿ ಕೂಡೆ ಹಾಕಿ ಅವ್ರ ಮೇಲೆ FIR ಹಾಕಿ ಈ ಥರ ಎಲ್ಲ ಮಾಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದರೆ ಅವ್ರ ಕುಟುಂಬದ ಗತಿ ಏನು? ಸ್ವಲ್ಪ ಯೋಚನೆ ಮಾಡಬೇಕಾ ಬೇಡವಾ? ಯಾರನ್ನ ಆಗಲಿ ಅಧಿಕಾರಿಗಳು ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬಾರ್ದು, ಸದುಪಯೋಗ ಮಾಡ್ಕೋಬೇಕು. ನೀವು ಸಾರ್ವಜನಿಕ ಸೇವಕರೇ ಹೊರತು ಸಾರ್ವಜನಿಕರ ರಾಜರಲ್ಲ.
ನೀವು ರಾಜರಲ್ಲ, ಸಾರ್ವಜನಿಕರಿಗೆ ಸಹಾಯ ಮಾಡೋಕ್ಕೆ ಬಂದಿರೋ ಅವ್ರ ತೆರಿಗೆ ಹಣದಲ್ಲಿ ನೀವು ಸಂಬಳ ತಗೊತಾ ಇರೋದು. ಅವರಿಗೆ ಆಗುವ ಕೆಲಸ ಮಾಡಿಕೊಡ್ಬೇಕು ಹೊರತು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ಹಕ್ಕು ನಿಮಗೆ ಯಾವ ರಾಜ್ಯಾಂಗನೂ ಕೊಟ್ಟಿಲ್ಲ, ಯಾವ ಸರ್ಕಾರನೂ ಹೇಳಲ್ಲ. ಅವ್ರಿಗೆ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೀವು ಆ ಸೀಟಲ್ಲಿ ಕುತ್ಕೊಂಡಿರೋದು. ಇದನ್ನು ಗಮನ ಇಟ್ಕೊಂಡ್ಬಿಟ್ಟು ಯಾರೇ ಅಧಿಕಾರಿ ಆಗಲಿ, ತಹಸೀಲ್ದಾರ್ ಆಗಲಿ, ತಾಲೂಕು ಅಧಿಕಾರಿ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಯಾರನ್ನ ಆಗಲಿ, ರೈತರನ್ನೇ ಅಲ್ಲ, ಯಾರೇ ಒಬ್ಬ ಬಂದು ಸಾರ್ವಜನಿಕ ಬಂದರೆ ಅವ್ರಿಗೆ ಗೌರವ ಕೊಟ್ಟು ಅವ್ರ ಕೆಲಸ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ದೌರ್ಜನ್ಯ ಮಾಡಿ ಇಲ್ಲ ಸಲ್ಲದ FIRಗಳು ಹಾಕಿ ಅವ್ರ ಮೇಲೆ ಗೂಬೆ ಕೂರಿಸಿ ಪಾಪ ಅವರ ಸಂಸಾರನ ಹಾಳು ಮಾಡಿ ಇವೆಲ್ಲ ಮಾಡೋದು ದಯವಿಟ್ಟು ಅಧಿಕಾರಿಗಳ ದುರುಪಯೋಗದ ಕೆಲಸ. ಅಧಿಕಾರವನ್ನು ದುರುಪಯೋಗ ಕೊಡಬಾರ್ದು. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ರಾಜ್ಯಾದ್ಯಂತ ಭುಗಿಲೆದ್ದು ನಿಮ್ಮ ಕಿವಿ ಹಿಂಡೋ ಕೆಲಸ ಮಾಡಬೇಕಾಗುತ್ತೆ. ದಯವಿಟ್ಟು ಯಾರೇ ಅಧಿಕಾರಿಗಳಾಗಿರಲಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬೇಡಿ, ಆದರೆ ಸಹಾಯ ಮಾಡಿ, ಕೆಟ್ಟದ್ದಂತ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನೊಂದ ಮಹಿಳೆ ಇವತ್ತು ಅವರು ಮಕ್ಕಳು ಮರಿಗಳು ಬಿಟ್ಟು ಜಮೀನಿಗೋಸ್ಕರ ಏನೋ ಹೋಗಿ ಕೇಳಿರ್ತಾರೆ, ಅವ್ರ ಮೇಲೆ FIR ಹಾಕಿದ್ರೆ ಅವರು ಕೋರ್ಟ್ಗಳು ಸುತ್ತ ತಿರ್ಕೊಂಡು ಇರಬೇಕಾ? ಇವತ್ತು ನೀವು ಮಾಡಿರೋ ಕೆಲಸ ತಪ್ಪಲ್ವಾ? ಈ ಥರ ಮಾಡೋದು ತಪ್ಪು. ಆದರೆ ಆಗುತ್ತೆ ಅಂದರೆ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂತೇಳಿ ಪಾಪ ಅವ್ರನ್ನ ಕೂಡೆ ಹಾಕಿ ಅವ್ರನ್ನೆಲ್ಲ ಹಿಂಸಿಸಿ FIR ಹಾಕಿ ಇವೆಲ್ಲ ಮಾಡೋದು ತಪ್ಪಲ್ವಾ? ಮೊಬೈಲ್ ಕಿತ್ಕೊಂತೀರಂತೆ, ಟಾರ್ಚರ್ ಮಾಡ್ತಾರೆ. ಒಬ್ಬ ಹೆಣ್ಣು ಮಗು, ಆಮೇಲೆ ಒಂದು ಹೆಣ್ಣು ಮಗುಗೆ ಒಂಚೂರು ಗಾಯ ಆಗಿದೆ ಅಂತೇಳಿ ಗೊತ್ತಾಯ್ತು. ಅದ್ರ ಬಗ್ಗೆ ನೀವು ಯಾವ ಥರ ಖಂಡಿಸ್ತೀರಿ? ನೀವು ಆ ಥರ ಮಾಡೋಂಗಿಲ್ವಲ್ಲ. ಇವಾಗ ಒಂದು ಹೆಣ್ಣು ಮಗುನ ಮುಟ್ಬೇಕಾದ್ರೆ ಒಬ್ಬ ಹೆಣ್ಣು ಕಾನ್ಸ್ಟೇಬಲ್ ಇರಬೇಕು. ನೀವು ಯಾವ ಥರ ಅವ್ರ ಮೇಲೆ ಆಕ್ಷನ್ ತೊಗೊತೀರಾ? ಏನು ಪವರ್ ಇದೆ ನಿಮಗೆ? ತಹಸೀಲ್ದಾರೇ ಆಗಲಿ ಆ ಥರ ಮಾಡೋದು ತಪ್ಪಲ್ವಾ? ದಯವಿಟ್ಟು ಅಧಿಕಾರಿಗಳು ನಿಮ್ಮ ಅಧಿಕಾರವನ್ನು ಅಧಿಕಾರಕ್ಕೋಸ್ಕರ ಬಳಸಿ ದುರುಪಯೋಗ ಮಾಡ್ಕೊಬೇಡ್ರಿ. ಇಂಥವ್ರಿಗೆ ರೈತರಿಗೆ ಹಿಂಸೆ ಕೊಡೋದು ಅಕ್ಷಮ್ಯ ಅಪರಾಧ. ದಯವಿಟ್ಟು ಅಧಿಕಾರಿಗಳು ಈ ಥರ ಹಿಂಸೆಗಳು ಇವಾಗ 2-3 ಕೇಸ್ ಬಂದಿದೆ ನಮ್ಮ ಹತ್ರ. ಮುಂದೆ ಈ ಥರ ಆಗ್ದಂಗೆ ನೋಡ್ಕೋಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಮತ್ತು ಗೌರಿಬಿದನೂರಿನಲ್ಲಿ ನಾಗರಾಜ್ ಅಂತ ಹೇಳ್ಬಿಟ್ಟು ಇವ್ರಿಗೂ ಸೇಮ್, ಇವ್ರಿಗೂ ಇದೇ ಥರ ಡಂಕಿ ಹಾಕಿ ಕುಂಡ್ರಿಸಿ ಇದು ಮಾಡಿದ್ರಂತ. ತಪ್ಪಲ್ವಾ? ಪಾಪ ಬಡಪಾಯಿ ಏನೋ ಅದನ್ನ ಕೆಲಸ ಕೇಳ್ತಾನೆ, ಆದರೆ ಮಾಡಿಕೊಡಿ. ಇಲ್ಲಪ್ಪ ಇಲ್ಲ ಆಗಲ್ಲ, ಕೋರ್ಟ್ಗೆ ಹೋಗಿ ಅಂತ ಕಳಿಸ್ಕೊಡಿ.